ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ರವಿಕುಮಾರ್ ಮಾತಿಗೆ ಕಾಂಗ್ರೆಸ್ಸಿಗರು ಕೆಂಡ. ನಿಮ್ಮನೆ ಹೆಣ್ಮಕ್ಕಳ ಬಗ್ಗೆ ಹೀಗೆ ಮಾತಾಡಿದ್ರೆ ಸಹಿಸಿಕೊಳ್ತೀರಾ ಅಂತ ಹೆಬ್ಬಾಳ್ಕರ್ ಪ್ರಶ್ನೆ. ನಿಮಾನ್ಸ್ನಲ್ಲಿರಬೇಕಾದವರ ಮಾತು ಎಂದ ಪ್ರಿಯಾಂಕ್ ಖರ್ಗೆ. ರವಿಕುಮಾರ್ಗೆ ನಾಯಿಗೆ ಬರೋ 3 ಕಾಯಿಲೆ ಬಂದಿದೆ ಅಂತ ಪ್ರದೀಪ್ ಈಶ್ವರ್ ವ್ಯಂಗ್ಯ. ಮ್ಯಾಟ್ರಿಮೋನಿಯಲ್ಲಿ ಪರಿಚಯ, ಮದುವೆ ಆಗುವುದಾಗಿ ಹೇಳಿ ಲಕ್ಷ ದೋಚಿದ ಕಿಲೇಡಿ. ಹೂಡಿಕೆ ಹೆಸರಲ್ಲಿ ಟೆಕ್ಕಿಗೆ 9,34,000 ರೂಪಾಯಿ ಪೀಕಿದ ಯುವತಿ. ದಾವಣಗೆರೆ ಸಿಎನ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಕಬಿನಿ ಜಲಾಶಯದ ಒಳಗೆ 1 ಕಿಲೋಮೀಟರ್ ಅನಧಿಕೃತ ರಸ್ತೆ ನಿರ್ಮಾಣ. ಮೈಸೂರಿನ ಸರಗೂರು ತಾಲೂಕಿನ ಗ್ರಾಮದಲ್ಲಿ ಕಳ್ಳಾಟ. ರೋಡ್ ಮಾಡಿದ ದಿನೇಶ್ ರೆಡ್ಡಿಗೆ ಕಾವೇರಿ ನೀರಾವರಿ ನಿಗಮದಿಂದ ನೋಟಿಸ್ ಜಾರಿ. ಪ್ರತಿಭಟನೆಗೆ ಬೆಂಗಳೂರಿಗೆ ಬಂದಿದ್ದ ರೈತ ಹೃದಯಾಘಾತದಿಂದ ಸಾವು. ಈಶ್ವರಪ್ಪ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ. ಹಸಿರು ಶಾಲು ಹೊದಿಸಿ ಆಂಬ್ಯುಲೆನ್ಸ್ ಮೂಲಕ ಗುಂಡ್ಲುಪೇಟೆಗೆ ರವಾನೆ. ಅವಳಿ ಮಕ್ಕಳ ತಾಯಿ ಆಗ್ತಾ ಇರೋ ಭಾವನಾ ರಾಮಣ್ಣ. 6 ತಿಂಗಳ ಸಂತಸವನ್ನ ಹಂಚಿಕೊಂಡಂತ ಚಂದ್ರಮುಖಿ ಪ್ರಾಣಸಖಿ ಖ್ಯಾತಿಯ ನಟಿ. IVF ಮೂಲಕ ತಾಯಿ ಆಗ್ತಾ ಇರೋ ಭಾವನಾ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.